ನಮಸ್ಕಾರ. ಇವತ್ತಿನ ಈ ಹೊತ್ತಿನ ವಿಡಿಯೋ ಷೇರು ಮಾರುಕಟ್ಟೆಯಲ್ಲಿ ನಷ್ಟ, ಬೆಂಗಳೂರಿನ ಟೆಕ್ಕಿ ಆತ್ಮಹತ್ಯೆ, ಏನು ತಪ್ಪಾಯಿತು? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ಆಂಧ್ರದ ಟೆಕ್ಕಿಯೊಬ್ರು ಆತ್ಮಹತ್ಯೆ ಮಾಡಿಕೊಂಡ್ರು. ಹೆಂಡತಿ ಮತ್ತು ಇಬ್ರು ಮಗಳಂದ್ರನ್ನು ಸಾಯಿಸಿಕೊಂಡ್ರು. ವಯಸ್ಸು 31. ಯಾಕಂದ್ರೆ 10 ಲಕ್ಷ ರೂಪಾಯಿಗಳನ್ನು ಬ್ಯಾಂಕಿನಿಂದ ಸಾಲವಾಗಿ ಪಡೆದು ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಲಾಸ್ ಆದಾಗ ಬ್ಯಾಂಕಿನವರ ಪ್ರೆಷರ್ ಅನ್ನು ತಡಿಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಈ ವಿಡಿಯೋನ ವಿಶೇಷವಾಗಿ ಸೃಷ್ಟಿ ಮಾಡಿದ ಕಾರಣ ಏನು ಅಂತಂದ್ರೆ, ಆವಾಗ ನಮಗೆ ಇದೇ ಪ್ರಶ್ನೆ ಬಹಳಷ್ಟು ಜನ ಬೇರೆ ತರದಲ್ಲಿ ಕೇಳ್ತಾ ಇರ್ತಾರೆ. ಸಾಲ ಮಾಡಿ ನಾನು ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕ್ಲ, ಅದು ಪರ್ಸನಲ್ ಲೋನ್ ಮಾಡಿ, ಅಂದ್ರೆ 15, 20, 25% ಕೊಟ್ಟು. ಇನ್ನೂ ಕೆಲವರು ಕ್ರೆಡಿಟ್ ಕಾರ್ಡ್ನಲ್ಲಿ ಲೋನ್ ತಗೊಂಡು ಹಾಕ್ಲ ಅಂತ ಕೇಳ್ತಾರೆ. ಇವೆಲ್ಲ ಬಹಳ ಡೇಂಜರಸ್. ಅದರಿಂದಾಗಿ ಏನೇನು ಇಂಪ್ಲಿಕೇಶನ್ ಆಗುತ್ತೆ ಅಂತ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಬಹಳ ಜನ ಅದನ್ನು ಲಾಂಗ್ ಟರ್ಮ್ಗೆ ಹಾಕ್ತಾರೆ. ಶಾರ್ಟ್ ಟರ್ಮ್ನಲ್ಲಿ EMI ಕಟ್ಲಿಕ್ಕೆ ದುಡ್ಡು ಇರೋದಿಲ್ಲ. ಆದ್ದರಿಂದ ಫಾರ್ ಎ ಲೇಮನ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಷೇರು ಮಾರುಕಟ್ಟೆಯಲ್ಲಿ ಇಷ್ಟು ಪ್ರಾಫಿಟ್ ಬರುತ್ತೆ, ಅಷ್ಟು ಪ್ರಾಫಿಟ್ ಬರುತ್ತೆ, ಆದರೆ ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಕೂಡ ಕೆಲವರು ಹಣವನ್ನು ಹಾಕಿ ಕೈ ಸುಟ್ಕೊಂಡಿದ್ದಾರೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ದನ್ನು ನ್ಯೂಸ್ ಪೇಪರ್ ನಲ್ಲಿ ಜಾಸ್ತಿ ಹೈಲೈಟ್ ಮಾಡ್ತಾರೆ. ಉದಾಹರಣೆಗೆ, ಈ ಟೆಕ್ಕಿಯ ವಯಸ್ಸು ಕೇವಲ 31 ಇತ್ತು. ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆದ್ಮೇಲೆ EMIಗಳನ್ನು ಕಟ್ಲಿಕ್ಕಾಗ್ಲಿಲ್ಲ. ಮೊನ್ನೆ ಇದೇ ವಿಷಯವಾಗಿ ಒಬ್ರು ಪ್ರಶ್ನೆ ಕೇಳಿದ್ರು. ನಾನು 25 ಲಕ್ಷ ಸಾಲ ಮಾಡಿ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ದೇನೆ, ಇದು ಸರಿಯೇ? ಇದರ ಬಗ್ಗೆ ಒಂದು ವಿಸ್ತೃತವಾದ ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ ಅಂತ ನಿಮಗೆ ಸಲಹೆ ಕೊಡ್ತಾ ಇದ್ದೇನೆ. ಹೌದು, ಷೇರು ಮಾರುಕಟ್ಟೆಯಲ್ಲಿ ಗ್ಯಾರಂಟಿ ರಿಸ್ಕ್ ಇದ್ದೇ ಇದೆ. ಆದರೆ ನಮ್ಮ ರಿಸ್ಕ್ ಅನ್ನು ನಾವು ಅತಿ ಕಡಿಮೆ ಮಾಡ್ಕೊಳ್ಬಹುದು. ಹೇಗೆ ಅಂತಂದ್ರೆ, ಮೊದಲನೇದು ಹ್ಯಾವಿಂಗ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್, ಎರಡನೇದು ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದಷ್ಟು ರಿಸರ್ಚ್ ಮಾಡೋದು, 3 ಆದಷ್ಟು ನಮ್ಮ ಹಣವನ್ನು ಡೈವರ್ಸಿಫೈ ಮಾಡೋದು, ಬೇರೆ ಷೇರುಗಳಲ್ಲಿ, ಬೇರೆ ಕಂಪನಿಗಳಲ್ಲಿ, ಬೇರೆ ಒಡೆತನದಲ್ಲಿ. 4ನೇದು ಸರಿಯಾದಂತಹ ಅಸೆಟ್ ಅಲೋಕೇಶನ್, ಅಂದ್ರೆ ಎಲ್ಲಾ ಹಣವನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕದೇ ಇರುವುದು, ಎಲ್ಲ ಹಣವನ್ನು ಬ್ಯಾಂಕ್ ನಲ್ಲಿ ಇಡದೇ ಇರುವುದು ಇತ್ಯಾದಿ. 5ನೇದು ಇನ್ವೆಸ್ಟಿಂಗ್ ಓನ್ ಸೇವಿಂಗ್ಸ್ ಅಂಡ್ ನಾಟ್ ಬಾರೋಡ್ ಮನಿ. ಇದನ್ನ 2 ಸತಿ ಹೇಳ್ಬೇಕಾಗುತ್ತೆ. ನಮ್ಮದೇ ಹಣವನ್ನು ಹಾಕಬೇಕು, ಬೇರೆಯವರ ಹಣದಿಂದ ಅಲ್ಲ, ಸಾಲ ಪಡೆದ ಹಣದಿಂದ ಅಲ್ಲ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಕಠಿಣವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹೂಡಿಕೆದಾರರು ಒಂದಷ್ಟು ಕಷ್ಟಪಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಈವನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅನ್ನು ಕೂಡ ಫಾಲೋ ಮಾಡೋದಿಲ್ಲ ಸಕ್ಸಸ್ಫುಲ್ ಆಗ್ಲಿಕ್ಕೋಸ್ಕರ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನಾವ್ ಹೇಳಿದ್ದು ಸರಿ ಇದ್ರೆ ಎಸ್, ನಾವ್ ಹೇಳಿದ್ದು ತಪ್ಪು ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಕೂಡ ತಿಳಿದಿರಬೇಕು, ಈ ತರ ತಪ್ಪು ನಾನು ಮಾಡಬಾರದು ಮುಂದಿನ ದಿನಗಳಲ್ಲಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.